ನಿರ್ಜಲ ಏಕಾದಶಿ ಅತ್ಯಂತ ಶ್ರೇಷ್ಠ ಮತ್ತು ಕಠಿಣವಾದ ಏಕಾದಶಿಯಾಗಿದೆ. ಇದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಲ್ಲಿ ಬರುತ್ತದೆ. ನಿರ್ಜಲ ಎಂದರೆ ನೀರಿಲ್ಲದೆ ಉಪವಾಸ. ಈ ದಿನ ಭಕ್ತರು ಸಂಪೂರ್ಣವಾಗಿ ಆಹಾರ ಮತ್ತು ನೀರನ್ನು ತ್ಯಜಿಸಿರುತ್ತಾರೆ. ಈ ಏಕಾದಶಿಯ ಮಹತ್ವವನ್ನು ಭಗವಂತ ಮಹಾಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ವಿವರಿಸಲಾಗಿದೆ. ಮಹರ್ಷಿ ವ್ಯಾಸರು ಧರ್ಮರಾಜ ಯುಧಿಷ್ಠಿರರಿಗೆ ಈ ಏಕಾದಶಿ ಮಹಿಮೆಯನ್ನು ಹೇಳಿದ ಸಂದರ್ಭದಲ್ಲಿ ಭೀಮನವರು ಕೇಳುತ್ತಾರಂತೆ, ನಾನು ಅತ್ಯಧಿಕ ಆಹಾರ ಸೇವಿಸುವನಾಗಿರುತ್ತೇನೆ. ಪ್ರತಿದಿನ ಉಪವಾಸ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ. ನಾನು ಏಕದಿನ ಉಪವಾಸದಿಂದ ಎಲ್ಲ ಏಕಾದಶಿಗಳ ಫಲವನ್ನು ಪಡೆಯಬಹುದೇ? ಅದಕ್ಕೆ ಮಹರ್ಷಿ ವ್ಯಾಸರು ಉತ್ತರಿಸುತ್ತಾರೆ, ನೀವು ಜ್ಯೇಷ್ಠ ಶುದ್ಧ ಏಕಾದಶಿ ಎಂದು ನೀರಿಲ್ಲದೆ ಉಪವಾಸ ಮಾಡಿದರೆ ಎಲ್ಲ 24 ಏಕಾದಶಿಗಳ ಫಲವನ್ನು ಸಂಪಾದಿಸಬಹುದು. ಅದರಿಂದ ಭೀಮನೇ ಮೊದಲನೆಯವನಾದಂಥ ಈ ಕಠಿಣ ಏಕಾದಶಿಯನ್ನು ಉಪವಾಸ ಆಚರಿಸಿ ಭೀಮಾ ಏಕಾದಶಿ ಎಂದು ಪ್ರಸಿದ್ಧರಾದರು.